ಡಿಯರ್ ಲೀಡರ್ಸ್, ಇವತ್ತು ನಾವು ಮತ್ತೆ ಪ್ರಾಯೋಗಿಕವಾಗಿ ನಮ್ಮ ಹೊಲದಲ್ಲೇ ಟೊಮೊಟೊ, ಬದನೆ ಸಸಿ ಮತ್ತು ಮೆಣಸಿನ ಸಸಿ ಜಸ್ಟ್ ಮನೆಗೆ ಬೇಕಾಗಿರುವಂಥ ತರಕಾರಿಗಳನ್ನ ಬೆಳೀತಾ ಇದ್ದೀವಿ. ಸೊ ಅದಕ್ಕೋಸ್ಕರ ನಾವು ಇವತ್ತು ಗ್ರ್ಯಾನ್ಯುಯಲ್ಸ್ನ ಬೇಸಿಕ್ ಸ್ಟೇಜಲ್ಲಿ ನೋಡಿ, ಯಾವುದೇ ರೀತಿ ಕೆಮಿಕಲ್ಸ್ನ ನಾವೇನು ಆ್ಯಡ್ ಮಾಡಿಲ್ಲ. ಜಸ್ಟ್ ಕೊಟ್ಟಿಗೆ ಗೊಬ್ಬರ, ದನಿ ಗೊಬ್ಬರನ ಕೊಟ್ಟಿದ್ದೀವಿ. ಅದ್ರ ಜೊತೆಗೆ ಗ್ರ್ಯಾನ್ಯುಯಲ್ಸ್ನ ನಾವು ಗಿಡಗಳಿಗೆ ಬೇಸಿಕಲಿ ಕೊಡ್ತಾ ಇರೋವಂಥದ್ದು. ಸೊ ನೀವು ಗಮನಿಸ್ಬೋದು, ಇವರು ನಮ್ಮ ತಂದೆ. ಸೊ ಇವರು ಇವತ್ತು ಕೃಷಿ ಕಾರ್ಯದಲ್ಲಿ ತೊಡಗಿರೋದ್ರಿಂದ ಜಸ್ಟ್ ಪ್ರಾಯೋಗಿಕವಾಗಿ ನಾವು ಬಳಸ್ತಾ ಇರೋವಂಥದ್ದು. ಸೊ ಇದರ ಸಸಿಗಳ್ನೂ ಕೂಡ ನಾವೀಗ ನಾಟಿ ಮಾಡ್ತೀವಿ. ಸೊ ನೀರು ಹಾಯಿಸಿ ಸಸಿಗಳ್ನ ಹಾಕ್ತಾಯಿದ್ದೀವಿ. ಇವ್ರು ನಮ್ಮಮ್ಮ. ಸೊ ನೀವು ಸಸಿಗಳ್ನ ಇಲ್ಲಿ ಗಮನಿಸ್ಬೋದು. ಇದೇನು ಸಸಿಗಳಿದ್ದಾವೆ, ಈ ಸಸಿಗಳ್ನ ನಾವೀಗ ನಾಟಿ ಮಾಡ್ತಾಯಿದ್ದೀವಿ. ಇದರ ಅಪ್ಡೇಷನ್ನ ಅಗೈನ್ ಆ್ಯಂಡ್ ಅಗೈನ್ ನಾನು ಕೊಡ್ತಾ ಹೋಗ್ತೀನಿ. ಈ ಹಿಂದೆ ಕೂಡ ನಾನು ಸೌತೆ ಗಿಡದ್ದು ಏನು ಹೇಳಿದ್ದೆ, ಸೊ ನೋಡಿ ಅದನ್ನು ಕೂಡ ನಾನು ಜಸ್ಟು ಇಲ್ಲೇ ಅದನ್ನು ಕೂಡ ಹಾಕಿರೋವಂಥದ್ದು. ಅದ್ರ ಪಕ್ಕದಲ್ಲೇ ನಾವಿವಾಗ ಅಗೈನ್ ಈ ಒಂದು ಟೊಮೊಟೊ ಮತ್ತು ಬೇರೆ ಸಸಿಗಳನ್ನ ನಾಟಿ ಮಾಡ್ತಾಯಿದ್ದೀನಿ. ಸೊ ಯಾಕೆಂದರೆ ನಾವು ಪ್ರತಿ ಸರಿ ಬೇರೆಯವ್ರನ್ನ ಹೋಗಿ ಬಳಸಿ ಚೆನ್ನಾಗಿದೆ ಅಂತ ಹೇಳೋದಕ್ಕಿಂತ ಸೊ ನಾವೇ ಪ್ರಾಯೋಗಿಕವಾಗಿ ತುಂಬ ಏನು ಬೇಡ, ನಮ್ಮ ಮನೆಗೆ ಬೇಕಾಗಿರೋವಷ್ಟನ್ನೇ ನಾವು ಬೆಳಿಬಹುದು. ಸೊ ಒಳ್ಳೆ ತರಕಾರಿ ನಾವೇ ಬೆಳೆದಂತಹದ್ದು, ಯಾವುದೇ ಕೆಮಿಕಲ್ ಇಲ್ದಲೇ ಇರೋಂಥ ತರಕಾರಿಗಳನ್ನ ನಾವು ಬೆಳ್ಕೋಬಹುದು. ಅದ್ರ ಜೊತೆಗೆ ಹೆಲ್ದಿಯಾಗಿರುತ್ತೆ. ಸೊ ಹಾಗಾಗಿ ಎಲ್ಲರೂ ಕೂಡ ಈ ಪ್ರಯತ್ನ ಮಾಡಿ ಸಾಕು. ಜಸ್ಟ್ ಪ್ರಯೋಗ ನಾವೇ ತೋರಿಸಿದ್ರೆ ಯಾರನ್ನು ಬೇಕಾದರೂ ನಾವು ಕನ್ವಿನ್ಸ್ ಮಾಡ್ಬೋದು. ಸೊ ಹಾಗಾಗಿ ಎಲ್ಲರೂ ಕೂಡ ಇದೇ ಮೆಥಡ್ನ ಬಳಸಿ, ಅವಾಗ ನಿಮ್ಮದೇ ಆದಂಥ ಓನ್ ರಿಸಲ್ಟ್ಸ್ ಇರುತ್ತೆ. ಯಾರಿಗೆ ಬೇಕಾದರೂ ನೀವು ಶೋ ಮಾಡಲಿಕ್ಕೂ ಕೂಡ ಹೆಲ್ಪ್ ಆಗುತ್ತೆ. ಥ್ಯಾಂಕ್ ಯು ಲೀಡರ್ಸ್.